ಲಂಚ ವ್ಯವಹಾರ ನಡೆದಿದೆ ಅನ್ನೋದು ನಾಗಮೋಹನ್ ದಾಸ್ ಸಮಿತಿ ವರದಿಯೊಳಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ, ಶಿಫಾರಸು ಮಾಡಿದ್ದಾರೆ. ಹಾಂ, ಅದು ಕಾಮಗಾರಿಗಳ ಮೇಲೆ ಕೊಟ್ಟಿದ್ದಾರೆ. ಅವರು 3 ಲಕ್ಷ ಹಾಗೂ ಸ್ಯಾಂಪಲ್ 179 ಇರೋದ್ರಿಂದ ಅದನ್ನು ಇನ್ನು ನಾವು ಅಧ್ಯಯನ ಮಾಡ್ತೀವಿ, ಮಾಡಿದ ನಂತರ ಹೇಳ್ತೀವಿ. ಅಲ್ಲ, ನಿಮಗೆ ಯು ವಿಲ್ ಗೆಟ್ ದಟ್ ರಿಪೋರ್ಟ್ ಅರ್ಲಿ. ದ ಫುಲ್ ರಿಪೋರ್ಟ್ ವಿಲ್ ಬಿ ಅವೈಲಬಲ್ ಟು ಆಲ್ ಆಫ್ ಯು ವೆರಿ ಸೂನ್. ಅದು ಇವತ್ತು ಮಂಡನೆ ಮಾಡಿದ್ದಾರೆ, ಕಾಪಿ ಮಾಡಿಸಿ ನಾವು ನಿಮಗೆ ಕೊಡ್ತೀವಿ. ಎಲ್ಲ ಯಾವ್ಯಾವ ಇಲಾಖೆಯಲ್ಲಿ ದೂರುಗಳು ಬಂದಿವೆ ಆ ಎಲ್ಲ ಇಲಾಖೆಗಳ ಕಾಮಗಾರಿಗಳನ್ನು ನಾಗಮೋಹನ್ ದಾಸ್ರವರು ಪರಿಶೀಲನೆಗೆ ತೆಗೆದುಕೊಂಡರು. I can tell those numbers, but we have not fully acquainted with numbers now. But you will get those numbers. No, I can't tell that reply to you, but I can tell which department number of complaints were more. This I can tell you. And the rest of the things, I will give you the copy of the report. Why do you worry? ನೇರವಾಗಿ ಸರ್, ಗುತ್ತಿಗೆದಾರರ ಹೊರಗಡೆ ಬಂದು 40% ಕಮಿಷನ್ ಕೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು. ಅದರ ಅನುಸಾರವೇ ತಾವು ಕೂಡ ಆಯೋಗ ಮಾಡಿದ್ರು. ಈಗ ಅವರು ಯಾರು ಆರೋಪ ಮಾಡಿದ್ರು ಅವರು ಅವರ ಹೇಳಿಕೆಯನ್ನು ತಗೊಂಡಿದ್ದಾರೆ. ಆ ಹೇಳಿಕೆಯಲ್ಲಿ 40% ನಾವು ಕೊಟ್ಟಿರೋದು ನಿಜ, ಅಂದಿನ ಸರ್ಕಾರದವ್ರು ತಗೊಂಡೋದು ನಿಜ ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಗಿದೆಯಾ? ನಾಗಭೂಷಣ್ ಅವರು, ನಾಗಮೋಹನ್ ದಾಸ್ರವರು ಯಾರು ದೂರು ಕೊಟ್ಟಿದ್ದಾರೆ ಆ ದೂರುಗಳನ್ನು ತೆಗೆದುಕೊಂಡಿದ್ದಾರೆ, ಪರಿಗಣಿಸಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. I can only tell you that they have taken that sample of 1,729 works. We'll get that figure, but right now not available. Sir, SIT 3 lakh works, sir, because the intensity of this crime, corruption must be very high. No, that's why he could take only sample. He can't take all 3 lakh and investigate. He has taken 1,729 works. And agide alla ade. That is samples he has taken. Those are the works he has taken and investigated. ಮತ್ತೆ ಏನು ಮಾಡ್ಬೇಕು? ಅಲ್ಲ, ನಮ್ಮ ಸರ್ವೆ ಮಾಡಿದಾಗ ಹೆಂಗೆ ಮಾಡ್ತೀರಿ ನೀವು ಸರ್ವೆ ಮಾಡ್ತಿರಲ್ಲ? ಅಲ್ಲ, ನೋ ಲೆಟ್ ಅಸ್ ಬಿ ಆಯೋಗ ಹೌದ್ರಿ. ಆಯೋಗ ಎಲ್ಲ ಆಲ್ 3 lakh ವರ್ಕ್ಸ್ ಮಾಡೋಕ್ಕಾಗುತ್ತಾ? No. That's why the SIT is now constituted. Sir, will you order an investigation into all the 3 lakh works? I said SIT is now going to be constituted. You will also come to know the terms of reference to SIT. ಅಲ್ಲ, ಅಂದರೆ it depends on how you use technology, how you use the methodology. ಇಲ್ಲ ಹಿಂಗಂದ್ರೆ ಹಂಗ್ರಿ. ಈಗ ಕೇಳಿ, ಒಂದು ಡಿಸ್ಟ್ರಿಕ್ಟ್ನಲ್ಲಿ ಟೋಟಲ್ ನಂಬರ್ ಆಫ್ ವರ್ಕ್ಸ್ ಇದ್ದರೆ ಅದ್ರ ಮೇಲೆ ಏನೇನು ಮಾಹಿತಿಗಳು ಬೇಕು ಇತ್ತು, ಅದನ್ನು SIT ಅವರು ತರಿಸ್ಕೋಬೋದು, ಆ ಎಕ್ಸ್ಪರ್ಟ್ಸು ತರಿಸ್ಕೋಬೋದು, ಎನಲೈಸ್ ಮಾಡ್ಬೋದು. ಅಲ್ಲ, ಪುನಃ ಕಮಿಟಿ ನಡೆದದಲ್ರಿ. ಮತ್ತೆ ಇಲ್ಲ ಎಲ್ಲಿ 1 ವರ್ಷ ಆಗ್ತದೆ. ಆಯೋಗ ತೆಗೆದುಕೊಂಡಂತಹ ಯಾವುದೇ ಸ್ಯಾಂಪಲ್ ಅನ್ನು ಕೂಡ 40% ಅನ್ನೋದು ನಿಖರವಾಗಿ ಹೇಳಿಲ್ಲ. ಅಲ್ಲಲ್ಲ, ನೀವು ಏನು ಪ್ರಶ್ನೆ ನೀವೇನು ಕೇಳ್ತೀರಿ? ಹಿಂಗೆ ಪ್ರಶ್ನೆ ಕೇಳೋದಲ್ಲ.
ಕೇಳಿ ಇಲ್ಲಿ ನೀವು ಯಾರಿಗಾರ ಸಹಾಯ ಮಾಡೋದಕ್ಕೆ ಪ್ರಶ್ನೆ ಕೇಳ್ತಿದ್ರೆ ಬೇರೆ. ಮತ್ತು ಏನು ಪ್ರಶ್ನೆ ನಿಮ್ಮದು? ನಿಮ್ಮ ಪ್ರಶ್ನೆ ಏನು? ನಾವು ನೋಡಿ ಆಪ ಕೇಳ್ರಿ, ಗುತ್ತಿಗೆ ಕೇಳ್ರಿ, ಗುತ್ತಿಗೆ ಕೇಳಿ, ಗುತ್ತಿಗೆದಾರರು ಅಲ್ಲ, ಪ್ರಶ್ನೆ ತಾವೇನು ಕೇಳಿದ್ರಿ, ಪ್ರಶ್ನೆ ಆ ರೀತಿ ಇಂಗಿತವಾಗಿತ್ತು. ಅದಕ್ಕೆ ನಾನು ಹೇಳಿದೆ ಇರಲಿ, ಗುತ್ತಿಗೆದಾರರು ಏನು ಅಲಿಗೇಷನ್ ಮಾಡಿದರು, ಆ ಅಲಿಗೇಷನ್ ಮೇಲೆ ಈ ಒಂದು ತನಿಖೆ ನಡೆದಿತ್ತು. ತನಿಖೆ ನಡೆದು ಆಯೋಗ ತನ್ನ ವರದಿ ಕೊಟ್ಟಿದೆ. ಆ ವರದಿ ಬಗ್ಗೆ ನಾನು ನಿಮಗೆ ವಿವರ ಹೇಳಿದೆ. ಅದನ್ನು ನಾವು SIT ಕೊಡ್ತಾ ಇದ್ದೀವಿ. SIT will go into more details, more works, and that will give more light to the whole corrupt things that have happened. ಪ್ರಶ್ನೆ ಸರಳವಾಗಿದೆ ಸರ್. ಏನಂದ್ರೆ ಪ್ರಶ್ನೆ ಸರಳವಾಗಿದೆ ಸರ್. 40% ಕಮಿಷನ್ ಆರೋಪ ಕಾರಣಕ್ಕೋಸ್ಕರವಾಗಿ ನೀವು ಆಯೋಗ ಮಾಡಿತ್ತು. ಹಾಗಾಗಿ ನಿಮ್ಮ ಇಷ್ಟು ಪ್ರಕರಣ ಸ್ಯಾಂಪಲ್ ತಗೊಂಡಲ್ಲ, ಆ ಸ್ಯಾಂಪಲ್ಗಳಲ್ಲಿ 40% ಕಮಿಷನ್ ತಗೊಂಡಿದ್ದಾರೆ ಅಂತ ಯಾವ ಒಂದು ಕಂಡು ಬಂದಿದೆಯಾ? ಎಸ್ ಆರ್ ನೋ ಅಂತಂದರೆ ನಾನು ಎಸ್ ಆರ್ ನೋ ಅಷ್ಟೇ ಹೇಳಕ್ಕೆ ಅಲ್ಲ. ಕೇಳಿ ಸ್ಟಡಿ ಮಾಡಿಲ್ಲ. ಇಟ್ ಈಸ್ ಪ್ರೆಸೆಂಟೆಡ್ ಟುಡೇ, just about 1.5 hour back it is presented, and we have gone through some of the details, and after seeing those details we have come to a conclusion that we should make a SIT. Yes, we'll go to the next subject. No, one second. Senior man is raised. No. SIT will look into the whole gambit, and SIT will also take experts to investigate. It will not be only just police SIT. It will have technical experts and also the experts of the area. ನೀವು ಆ ರಿಪೋರ್ಟ್ ನೋಡ್ತಿರಲ್ಲ, ಅವಾಗ ಗೊತ್ತಾಗುತ್ತೆ. ಎಸ್, ನೋಡಿದ್ರೆ ನಮಗೆ ನೀವೇನು ಇದುವರೆಗೆ ಅಲಿಗೇಷನ್ ಮಾಡೋದ್ರಲ್ಲಿ ಯಾವುದು ಸಹ ಸಾಬೀತಾಗುವ ನಮ್ಮವರ ಕಂಪ್ಲೇಂಟ್ಗಳು ಇಲ್ಲ ಅಂತ ಅನುಮಾನ ಬರ್ತದೆ. ತಾವ್ಯಾವುದು ಸ್ಪೆಸಿಫಿಕ್ ಆಗಿ ಹೇಳಿ. ಅಲ್ಲ, ನಿಮ್ಗೆ ತನಿಖೆ ಯಾವುದ್ರ ಮೇಲೆ ಆಯಿತು ಅನ್ನೋದು ಗೊತ್ತಿದೆ. ಗುತ್ತಿಗೆದಾರರ ಆ ಒಂದು ದೂರುಗಳ ಮೇಲೆ. ಆ ಅಲ್ಲ ಅದು ಬೇರೆ. That is a different subject. Coming to next subject. ರಾಮಮೋಹನ್ ದಾಸ್ ಅವರೇ ಒಂದು ಹಂತದಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು, ಇದು ಯಾವುದಕ್ಕೂ ಆಧಾರ ಇಲ್ಲ, ಎವಿಡೆನ್ಸ್ ಇಲ್ಲ. ಅಂದ್ರೆ ಕಾಂಟ್ರಾಕ್ಟರ್ಗಳು ಕೊಟ್ಟಂತ ದೂರಿಗೆ ಎವಿಡೆನ್ಸ್ ಇಲ್ಲ ಅಂತ ಹೇಳಿ ಇದು ಓಪನ್ ಅಂಡ್ ಪಬ್ಲಿಕ್ ಆಗಿ ರಾಮಮೋಹನ್ ದಾಸ್ ಅವರೇ. Can I contradict it? Can I contradict it? If he has given some proofs in this, you ask him, ಸರ್ ನೀವು ಹಂಗೆ ಹೇಳಿದ್ರಿ, ಇಲ್ಲಿ ಮತ್ತು ಇದು ಸಾಬೀತಾಗಿದೆ, ಇದು ಆಗಿದೆ, ಇವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಸ್ಪಷ್ಟತೆ ಬಂದಿದೆಯಲ್ಲ, ಹೆಂಗೆ ಬಂತು ನೀವು ಅವ್ರನ್ನ ಕೇಳ್ಬೋದು. ನಾ ಹೇಳಿದ್ನಲ್ಲ ನಿಮಗೆ, that statement I am not concerned with that, but you can ask him. There are very specific observations in this report. Coming to a second subject. ಅಲ್ಲ ಇರ್ಬೋದು. ನಾ ನಿಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ನಾರಾಯಣಪುರ ಬಲದಂಡೆ ಮುಖ್ಯ ಕಾಲುವೆಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ 1ರಿಂದ 18ವರೆಗಿನ ಉಪ ಮತ್ತು ಸೀಳು ಕಾಲುವೆಗಳ ಆಧುನೀಕರಣ ಕಾಮಗಾರಿ ತನಿಖಾ ವರದಿ ಸಪ್ರೇಟಾಗಿ ಸುಮಾರು 70-80 ಪೇಜಿನ ರಿಪೋರ್ಟ್ ಇದೆ. ಯು ವಿಲ್ ಆಲ್ಸೋ ಗೆಟ್ ದ್ಯಾಟ್. Coming to very important next subject, ನೈಸ್ ಬಗ್ಗೆ ಕೊಡ್ತೀವಿ. ನೈಸ್ ಬಗ್ಗೆ ಇಲ್ಲ ನಿಮ್ಮ ಮೇಲೆ ಸಿಟ್ಟಿಗೆ ನಾ ಏನು ಮಾಡಲಿ? No, if you have hurt with that observation, I'm sorry, but let me tell you, your question
question was motivated like that. That's why I said. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಓಪನ್ ಆಗಿ ಹೇಳಿದ್ರು ನೀವೆಲ್ಲರೂ ಡೈರೆಕ್ಟ್ ಬ್ಲೇಮ್ ಮಾಡ್ತಾರೆ ಅಂದ್ರೆ ಮೀಡಿಯಾದವರು ಆಯ್ತು ಅವ್ರಿಗೆ ಹೇಳಿದೆ, ಅವ್ರು ಏನು ಹೇಳಿದ್ರು ಅವ್ರಿಗೆ ಹೇಳಿದೆ ನಾನು. ಸ್ನೇಹಿತರೆ, ನೈಸ್ ಬಗ್ಗೆ ಇವತ್ತು ನಮ್ಮ ಕ್ಯಾಬಿನೆಟ್ನಲ್ಲಿ ವಿಷಯ ಪ್ರಸ್ತಾಪ ಆಯಿತು. ನೈಸ್ ವಿಚಾರ ಈಗಾಗಲೇ ನಿಮಗೂ ಗೊತ್ತಿದ್ದಾಗೆ ಹೈಕೋರ್ಟ್ಗಳಲ್ಲಿ, ಸುಪ್ರೀಂ ಕೋರ್ಟ್ಗಳಲ್ಲಿ ನಡೆದಿದೆ. 28(1), 28(4) ಅವನ್ನ ಕ್ವ್ಯಾಶ್ ಮಾಡಿರ್ತಕ್ಕಂಥದ್ದು ಸಹಿತ ಪತ್ರಿಕೆಯಲ್ಲಿ ಬಂದಿದೆ. ನಿಮಗೆ ಅದರ ಬಗ್ಗೆ ಈಗಾಗಲೇ ಮಾಹಿತಿ ಇರುವಂಥದ್ದು. ಅದ್ರ ಜೊತೆಗೆ ಈ ರಸ್ತೆ ನಿರ್ಮಾಣ ಮುಂದೆ ಆಗಬೇಕೆ, ಅವ್ರಿಗೆ ಕೊಟ್ಟ ಜಾಗ ಎಷ್ಟು, ಹೆಚ್ಚಿನ ಕೊಟ್ಟಿದ್ದಾರೆ, ಕಡಿಮೆ ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ, ಅದನ್ನು ಮುಂದುವರಿಸಬೇಕೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಒಂದು ಸಭೆಯಲ್ಲಿ ಸಾಧ್ಯ ಇಲ್ಲ. ಹಾಗೂ ಹಲವಾರು ತಾಂತ್ರಿಕ ವಿಷಯಗಳನ್ನು ಹಾಗೂ ಕಾನೂನಾತ್ಮಕ ವಿಷಯಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸಚಿವ ಸಂಪುಟ ಇವತ್ತು ಸಚಿವ ಸಂಪುಟದ ಉಪಸಮಿತಿಯನ್ನು ನೇಮಣಿಕೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಉಪಸಮಿತಿಯನ್ನು ನೇಮಣಿಕೆ ಮಾಡೋದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೇವೆ. ನೋಡಿ, ರಿಪೋರ್ಟ್ ಇತ್ತು, perhaps one or two who are here, they are also aware. In 1998, the council discussed this issue for more than 30 hours. 30 hours. ಇದು ಮಾಹಿತಿಗಾಗಿ, ಅಂದರೆ ಅಲ್ಲಿಂದಲೂ ಚರ್ಚೆ. he was prime minister then.